ನಿಮ್ ಕೆಲ್ಸದ ಮಧ್ಯದಲ್ಲಿ ನಾನು ಮಾತಾಡಬಾರ್ದು ಅಂತ ಸುಮ್ಮನೆ ಇದ್ದೆ. ಆದ್ರೆ ಅಷ್ಟು ನಿಧಾನವಾಗಿ ತನಿಖೆ ಮಾಡ್ತಿರೋದ್ರಿಂದ ನನಗೆ ಸುಮ್ಮನೆ ಇರಕ್ಕಾಗಿಲ್ಲ. ನಾನು ಸರ್ವಿಸ್ ಅಲ್ಲಿ ಇರ್ಬೇಕಾದ್ರೆ ಎಂತೆಂತ ಕೇಸ್ಗಳನ್ನ ಡೀಲ್ ಮಾಡಿದ್ದೆ. ಆದ್ರೆ ನಾನು ಯಾವತ್ತೂ ನಿಮ್ಮಷ್ಟು ಸ್ಲೋ ಆಗಿರ್ಲಿಲ್ಲ ಮಿಸ್ಟರ್ ಸುಂದರ್ ಪಾಂಡ್ಯನ್. ಸಾರಿ ಸರ್, ನಾನೇನು ಸ್ಲೋ ಅಲ್ಲ, ತುಂಬಾ ಫಾಸ್ಟ್ ಆಗಿ ತನಿಖೆ ಮಾಡ್ತಾ ಇದ್ದೀನಿ. ಈಗ ಟ್ರೈನ್ ಅಲ್ಲಿ ನಡೆದಿರೋ ಕೊಲೆಗೂ ಕೂಡ ವಿಟ್ನೆಸ್ ಇದೆ ಸರ್. ವಾಟ್? ಐ ವಿಟ್ನೆಸ್ ಜೊತೆಗೆ ಒಬ್ಬ ಲೇಡಿ ಇನ್ಫಾರ್ಮರ್ನು ಕೂಡ ಇವ್ರ ಮನೆ ಎದುರುಗಡೆ ಮನೇಲಿ ಗಂಡ ಹೆಂಡತಿ ಆಗಿರಿಸಿ ಒಂದು ಕಣ್ಣಿಟ್ಟಿದೀವಿ. ಆ ದೊಡ್ಡವರು ಕೊಲೆ ಆಗೋದಕ್ಕೆ ಒಂದಿನ ಮುಂಚೆ ಆ ಕೊಲೆಗಾರ ಆ ಏರಿಯಾದಲ್ಲಿ ಸುತ್ತಿದ್ದಾನೆ ಅಂತ ವಿಟ್ನೆಸ್ ಸಿಕ್ಕಿದೆ. ಆದ್ರೆ ನಮ್ ಕೈಲಿ ಹಿಡಿಯಕ್ಕಾಗಿಲ್ಲ. ರೀ ಕಾನ್ಸ್ಟೇಬಲ್, ಸರ್, ಆ ಜೇಮ್ಸ್ ಮತ್ತೆ ಐಶ್ವರ್ಯನ ಬರಕ್ ಹೇಳ್ರಿ. ಓಕೆ ಸರ್. ಸರ್, ಈ ಕೊಲೆ ಯೂನಿಯನ್ ಸಮಸ್ಯೆಯಿಂದಾಗಿ ಆಗಿರೋ ಅನ್ನೋ ಡೌಟ್ ನಲ್ಲಿ ಈ ಕೇಸ್ನ ನಾನು ಡೀಲ್ ಮಾಡಿದೆ. ಬಟ್ ಕೊಲೆಗಾರ ಇನ್ನೂ ಸಿಕ್ಕಿಲ್ಲ. ಆದ್ರೆ ಆ ಮನೆಯಲ್ಲಿ ಹಿರಿಯರೊಬ್ರು ಕೊಲೆ ಆದ್ಮೇಲೆ ಇದು ದ್ವೇಷ ಇರ್ಬೋದು ಅಂತ ಒಂದು ಸಣ್ಣ ಅನುಮಾನ. ಅದಾದ್ಮೇಲೆ ನಿಮ್ ಮತ್ತಿಗೆ ಹಾವು ಕಚ್ಚಿ ಸತ್ತಿದ್ದಾರೆ. ಅದು ಕೊಲೆನಾ ಅಥವಾ ನಿಜವಾಗ್ಲೂ ಹಾವು ಬಂದು ಕಚ್ಚಿದ್ಯಾ ಅಂತ ಡೌಟ್ ಇದೆ. ಎಸ್, ಇದು ಕೊಲೆನೆ. ಯಾಕಂದ್ರೆ ಬಂಗ್ಲೆ ಒಳಗಡೆ ಹಾವು ಬರುತ್ತಾ? ಹಂಗ್ ಬಂದ್ರು ಕುತ್ತಿಗೆನ ಕಡಿಯುತ್ತೆ. ನೋ, ಇಟ್ಸ್ ಎ ಪ್ಲಾನ್ ಮರ್ಡರ್ ಮ್ಯಾನ್. ಗುಡ್ ಮಾರ್ನಿಂಗ್ ಸರ್. ಇವ್ರ ಬಗ್ಗೆನೇ ನಾನು ಹೇಳಿದ್ದು. ಹೆಸರು ಜೇಮ್ಸ್, ಐ ವಿಟ್ನೆಸ್, ಕಾಲ್ ಸೆಂಟ್ರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಇವರು ಐಶ್ವರ್ಯ, ಇನ್ಫಾರ್ಮರ್. ಹಲೋ. ಆಕ್ಚುಲಿ ನಿಮ್ಮ ಮನೇಲಿ ಕಾರ್ಯ ನಡೆದಾಗ್ಲೂ ಕೂಡ ಇವರಿಬ್ರು ಅಲ್ಲಿದ್ರು. ಆದ್ರೆ ಅದೇ ಸಮಯದಲ್ಲಿ ದೊಡ್ಡವರು. ಪಾಸ್ಟ್ ಇಸ್ ಪಾಸ್ಟ್. ಬೇಗ ಇನ್ವೆಸ್ಟಿಗೇಷನ್ ನ ಮುಂದುವರಿಸಿ ಮಿಸ್ಟರ್ ಪಾಂಡ್ಯನ್. ಜೇಮ್ಸ್, ವೆಲ್ ಡನ್. ಐಶ್ವರ್ಯ, ಓಕೆ. ಮತ್ತೆ ಕೊಲೆಗಾರನ್ನ ಎಲ್ಲಾದ್ರೂ ನೋಡಿದ್ರೆ ಇನ್ಫಾರ್ಮ್ ಮೀ. ಓಕೆ? ಓಕೆ ಸರ್. ಎನಿ ಹೌ, ಐ ನೀಡ್ ಯುವರ್ ಕೋಆಪರೇಷನ್. ಡೆಫಿನೆಟ್ಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಬಾಯ್. ಕೂತ್ಕೊಳ್ಳಿ. ಕಾಕಿ ಹಾಕೊಂಡ್ರೆ ಎಲ್ರಿಗೂ ಉತ್ತರ ಕೊಡ್ಬೇಕು. ಇವನೊಬ್ಬ ಮಾಜಿ ಪೊಲೀಸು, ನನ್ನ ಫ್ರೆಂಡು. ಅದನ್ ಬಿಡು, ಏನು ಮಾಡಕ್ಕಾಗಲ್ಲ. ಆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ನಲ್ಲಿ ಯಾವುದೋ ಭಯಂಕರವಾದ ಕಾಡ್ ಹಾವು ಕಚ್ಚಿದೆ ಅಂತ ಬಂದಿದೆ. ಅದ್ ಹೇಗೆ ಆ ಕಾಡಲ್ಲಿರೋ ಹಾವು ಊರಿಗೆ ಬಂದ್ ಕಚ್ಚುತ್ತೆ? ಸರ್, ಏಟ್ ತಿಂದಿರೋ ಹಾವು ತಪ್ಪಿಸ್ಕೊಂಡ್ ಹೋದ್ರೆ ತನ್ ದ್ವೇಷ ತೀರಿಸ್ಕೊಳ್ಳೋಕೆ ಎಲ್ಲಿದ್ರೂ ಹುಡ್ಕೊಂಡ್ ಬಂದ್ ಕಚ್ಚುತ್ತೆ ಅಂತ ಕೇಳಿದೀನಿ. ಅದೇ ತರ ಆ ತರ ಏಟ್ ತಿಂದಿರೋ ಹಾವೊಂದು ದ್ವೇಷ ತೀರಿಸ್ಕೊಳ್ಳೋಕ್ ಬಂದಿರ್ಬೋದಲ್ವಾ? ಏನ್ ಜೇಮ್ಸ್, ನಾನ್ ಹೇಳದ್ ಕರೆಕ್ಟ್ ತಾನೆ? ಕರೆಕ್ಟೇ. ನೀನೇ ಯಾವಾಗ್ಲೂನು ಹೊಸದಾಗಿ ಯೋಚನೆ ಮಾಡೋದಲ್ವಾ? ಹೊಸ ಆಂಗಲ್ ನೋಡ್ತಾ ಇರು. ಆ ಹಾವಿನ ಹೆಡೆನೆ ಹಿಡಿದು ತೋರಿಸ್ತೀನಿ. ಬಿಡ್ಬೇಡ, ಬಿಡ್ಬೇಡ. ಅವ್ರ ಮೇಲೆ ಸೇಡ್ ತೀರ್ಸ್ಕೊಳ್ದೇನೆ ಬಿಡ್ಬೇಡ. ಆ ಕುಟುಂಬದ ಮೇಲೆ ಸೇಡ್ ತೀರ್ಸ್ಕೊಳ್ದೇನೆ ಬಿಡ್ಬೇಡ. ಅವ್ರನ್ನ ಸುಮ್ಮನೆ ಬಿಡ್ಬೇಡ. ಅವ್ರನ್ನ ಸುಮ್ಮನೆ ಬಿಡ್ಬೇಡ. ಬಿಡ್ಬೇಡ ಸುಮ್ಮನೆ ಅವ್ರನ್ನ. ಅವ್ರು ನಮ್ಗೆ ಮೋಸ ಮಾಡಿದ್ದಾರೆ. ಅವ್ರನ್ನ ಸುಮ್ಮನೆ ಬಿಡ್ಬೇಡ. ಬಿಡ್ಬೇಡ. ಲಾವಣ್ಯ, ಊರಲ್ಲಿರೋ ನನ್ನ ತಂಗಿಗೆ ಲೆಟರ್ ಬರಿಬೇಕಿತ್ತು. ಕೈ ಗಾಯ ಆಗಿದೆ. ನನ್ನ ಹೆಂಡತಿ ಬೇರೆ ತುಂಬಾ ಬಿಸಿ. ನೀನ್ ಸ್ವಲ್ಪ ಬರ್ದ್ ಕೊಡ್ತೀಯಮ್ಮ? ಏನಣ್ಣ ಇದು, ಈ ಕಾಲದಲ್ಲೂ ಲೆಟರ್ ಎಲ್ಲ ಕೊಡ್ತೀಯಾ? ಫೋನು ಮತ್ತೆ ಇಮೇಲ್ ಬಂದಿದೆ. ಅಯ್ಯೋ, ನಮ್ದೊಂದು ಕುಗ್ರಾಮ, ಅಲ್ಲಿ ಬರೀ ಲೆಟ್ರೇ ಹೋಗೋದು. ಸರಿ ಅಣ್ಣ. ಹೇಳಿ. ಗಾಯತ್ರಿ, ಇದನ್ ಬರಿಯಮ್ಮ. ಎಡಗೈಯಲ್ಲಿ ಬರಿಬೇಡ ಅಂತ ಎಸ್ಸೆಲ್ಲ ಹೇಳೋದು? ಎಡಗೈಲ್ ಬರ್ದ್ರೇನೋ ಬಲಗೈಲ್ ಬರ್ದ್ರೇನೋ ಅಂತ ಬರ್ದ್ಲಲ್ಲ, ಬಿಡಮ್ಮ. ಏನಣ್ಣ ಈ ತರ ನೋಡ್ತಾನೆ ಇದ್ರೆ ನಾನ್ ಏನ್ ಬರಿಬೇಕು ಹೇಳು? ಪ್ರಿಯಾ, ಅಣ್ಣಂಗೇನೋ ಲೆಟರ್ ಬರಿಬೇಕಂತೆ, ನೀನ್ ಬರೀತ್ಯಾ? ಸರಿ. ಏನ್ ಬರಿಬೇಕು ಹೇಳಣ್ಣ? ಏಯ್, ನಾನ್ ಕಣೋ, ಅಲ್ಲೇ ಬಂದ್ಬಿಡು. ಏನ್ ಬರಿಬೇಕು ಹೇಳಣ್ಣ? ಪ್ರೀತಿಯ ತಂಗಿಗೆ, ನಾನು ಆದಷ್ಟು ಬೇಗ ನಿನ್ನ ನೋಡೋದಕ್ಕೆ ಊರಿಗೆ ಬರ್ತೀನಿ. ಆ ರೀತಿ ಬರುವಾಗ ನಾನು ನಿನಗೆ. ಜೇಮ್ಸ್, ಸರ್, ನಾವು ಸ್ವಲ್ಪ ಹೊರಗಡೆ ಹೋಗಿ ಬರೋಣ? ಓಕೆ ಸರ್, ಬನ್ನಿ. ನಾನು ಬರ್ತೀನಿ, ಆಮೇಲೆ ಬಂದು ಹೇಳ್ತೀನಿ. ಸರ್ 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 ಸರ್, ತುಂಬಾ ಮುಂದೆ ಹೋಗ್ಬೇಡಿ ಸರ್. ಕಾಲ್ ಜಾರಿ ಕೆಳಗ್ ಬಿದ್ದರೆ ಕಷ್ಟ ಆಮೇಲೆ. ಈಗಾಗ್ಲೇ ನಿಮ್ಮ ಮನೇಲಿ ಒಬ್ಬೊಬ್ಬರಾಗಿ ಮೇಲಕ್ಕೆ ಹೋಗ್ತಾ ಇದ್ದಾರೆ.
ನೀವು ಆ ಲಿಸ್ಟಲ್ಲಿ ಸೇರ್ಬಿಡ್ಬೇಡಿ. ನನ್ನನ್ನ ಆ ಲಿಸ್ಟಲ್ಲಿ ಇಷ್ಟು ಬೇಗ ಸೇರ್ಸಕ್ಕಾಗಲ್ಲ ಜೇಮ್ಸ್. ಸರ್, ನೀವು ಹೇಳ್ತಾ ಇರೋದೊಂದು ನನಗೆ ಅರ್ಥ ಆಗ್ತಿಲ್ಲ. ಅರ್ಥ ಆಗಿಲ್ಲ? ತುಂಬಾ ಪಾಪಚ್ಚಿ ನೀನು. ಈ ಕೊಲೆ ಎಲ್ಲ ನೀನೇ ಮಾಡಿರೋದು. ಏನ್ ಸರ್ ನೀವು ಕಣ್ಣಾರೆ ಕಂಡ ಹಾಗೆ ಮಾತಾಡ್ತಾ ಇದ್ದೀರಾ? ನಾನ್ಯಾಕೆ ಸರ್ ನಿಮ್ ಕುಟುಂಬದವ್ರನ್ನ ಕೊಲ್ಲಕ್ ಹೋಗ್ಲಿ? ನನಗೂ ಅವ್ರಿಗೂ ಏನ್ ದ್ವೇಷ? ಅದನ್ನ ನಾನು ಕೇಳ್ತಾ ಇರೋದು. ನನಗೂ ನಿನ್ಗೂ ಏನ್ ದ್ವೇಷ? ಅಯ್ಯೋ ಸರ್, ಯಾಕೆ ಸರ್ ಯಾವ್ದೋ ರೂಟಲ್ಲಿ ಹೋಗ್ತಾ ಇದ್ದೀರಾ? ಸರ್, ನಿಮ್ ತಮ್ಮನ್ ಕೊಲೆನ ಕಣ್ಣಾರೆ ಕಂಡಂತ ಐ ವಿಟ್ನೆಸ್ ಸರ್ ನಾನು. ಸರ್, ತಪ್ಪು ನಂದೆ ಸರ್. ಪೊಲೀಸರು ಈ ಕೊಲೆಗೆ ಯಾರಾದ್ರೂ ಸಾಕ್ಷಿ ಇದ್ದೀರಾ ಅಂತ ಕೇಳಿದಾಗ ಸ್ಕೂಲ್ ಮಕ್ಳು ಹಾಗೆ ನಾನೇ ಇದೀನಿ ಸರ್ ಅಂತ ಕೈ ಎತ್ತಿದ್ನಲ್ಲ, ಅದಕ್ಕೆ ಈ ಶಿಕ್ಷೆ ನನಗೆ. ಇದನ್ನೆಲ್ಲ ನಂಬೋದಕ್ಕೆ ನನ್ನನ್ನ ಇನ್ಸ್ಪೆಕ್ಟರ್ ಸುಂದರ್ ಪಾಂಡೆ ತರ ದಡ್ಡ ಅಂತ ತಿಳ್ಕೊಂಡಿದೆ ಏನೋ? ಮರ್ಯಾದೆಗೆ ನಿಜ ಹೇಳು. ಹೂ ಆರ್ ಯು? ಸರ್, ನನ್ ಜೇಮ್ಸ್ ಸರ್, ಐ ವಿಟ್ನೆಸ್. ಜೇಮ್ಸ್ ಅಂತೆ. ನನ್ನನ್ನ ನೀನು ಯಾಮರ್ಸಕ್ ಬರ್ಬೇಡ. ನೋಡು, ನನ್ನ ತಮ್ಮನ ಕೊಲೆ ಆದಾಗ ನೀನು ಅಲ್ಲಿದ್ದೆ. ನಮ್ಮ ಅಪ್ಪನ ಕೊಲೆ ಆಗ್ಬೇಕಾದ್ರೂ ನೀನು ಅಲ್ಲಿದ್ದೆ. ಅಷ್ಟೇ ಯಾಕೆ, ನನ್ನ ತಮ್ಮನ ಹೆಂಡತಿ ಕೊಲೆ ಆಗ್ಬೇಕಾದ್ರೂ ಕೂಡ ನಾನು ಅವಾಗ ಇರ್ಲಿಲ್ಲ ಸರ್. ಇರ್ತಿದ್ದೆ. ಇರ್ಲೇಬೇಕು. ಹೇಳು, ಮುಂದಿನ ಗುರಿ ಯಾರು? ಹೇಳು. ನೀನೇ ಕಣೋ ನನ್ ಮುಂದಿನ ಗುರಿ. ಈಗ್ಲೇ ನಿನ್ನ ಮುಗಿಸ್ಬೋದಾಗಿತ್ತು, ಆದ್ರೆ ನಾವಿಬ್ರು ಜೊತೆಗೆ ಬಂದಿರೋದನ್ನ ಎಷ್ಟೋ ಜನ ನೋಡಿದ್ದಾರೆ. ಅನಾವಶ್ಯಕವಾಗಿ ನಾನು ಸಿಕ್ಕಾಕೊಳ್ಳಲ್ಲ, ಅದಕ್ಕೆ ನಿನ್ನ ಜೀವಂತವಾಗಿ ಬಿಡ್ತಾ ಇದ್ದೀನಿ. ಏನ್ ನೋಡ್ತಿದೀಯಾ? ಸಿಕ್ಕಾಕೊಂಡೆ ಅಂತನಾ? ಅಲ್ಲಿ ನೋಡು. ಒಂದ್ ಸಿಗ್ನಲ್ ಕೊಟ್ರೆ ಸಾಕು, ನಿನ್ ದೇಹನ ಪೀಸ್ ಮಾಡ್ಬಿಡ್ತಾರೆ. ಫಾರಿನ್ ಟ್ರೈನಿಂಗ್ ಆಗಿರೋದು. ಗುರಿ ಮಿಸ್ ಆಗಲ್ಲ. ನಿನ್ನ ಇಲ್ಲೇ ಸಮಾಧಿ ಮಾಡ್ಬಿಡ್ತಾರೆ. ನಿನ್ಗೆ 2 ನಿಮಿಷ ಟೈಮ್ ಕೊಡ್ತೀನಿ. ಯಾಕೆ ಕೊಲೆ ಮಾಡಿದೆ ಅಂತ ಹೇಳ್ಬಿಡು. ನಿನ್ ಟೈಮ್ ಮುಗಿತಾ ಇದೆ, ಬೇಗ ಹೇಳು. ಹಲೋ, ನಾನ್ ಸುಂದರ್ ಪಾಂಡೆ ಮಾತಾಡ್ತಾ ಇರೋದು. ನಿಮ್ ತಮ್ಮನ್ ಕೊಲೆಗಾರನ ಅರೆಸ್ಟ್ ಮಾಡಿದೀವಿ. ಗನ್ ಮೇಲಿರೋ ಫಿಂಗರ್ ಪ್ರಿಂಟ್ಸ್ ಅವನ್ ಫಿಂಗರ್ ಪ್ರಿಂಟ್ಸ್ ಮ್ಯಾಚ್ ಆಗ್ತಾ ಇದೆ. ನೀವು ತಕ್ಷಣ ಇಲ್ಲಿಗೆ ಬನ್ನಿ. ಓಕೆ, ಬರ್ತೀನಿ. ಸಾರಿ ಜೇಮ್ಸ್, ಇನ್ಸ್ಪೆಕ್ಟರ್ ಕಾಲ್ ಮಾಡಿದ್ರು. ಈಗ ನಡೆದಿದ್ದನ್ನೆಲ್ಲ ಮನಸ್ಸಲ್ಲಿ ಇಟ್ಕೋಬೇಡ ಜೇಮ್ಸ್. ಕೊಲೆಗಾರ ಸಿಕ್ಕಾಕೊಂಡಿದ್ದಾನೆ. ಸಾರಿ. ಹೇ, ಕಮ್ ಆನ್, ಚಿಯರ್ ಅಪ್. ಬನ್ನಿ ಜೇಮ್ಸ್. ಓ ಶಿಟ್. ಒಳಗ್ ಹೋಗಿ. ನಾನೇ ಆ ಕೊಲೆಗಾರನ ಕಂಡು ಹಿಡ್ದೆ. ನೀನೇ ತಾನೇ ಐ ವಿಟ್ನೆಸ್? ಹೋಗು, ಒಳಗ್ ಹೋಗಿ ಆ ಕ್ರಿಮಿನಲ್ ಐಡೆಂಟಿಫೈ ಮಾಡು. ಏನು ಹೆದರ್ಬಿಟ್ಯಾ? ಹೋಗಿ ನೀನ್ ಹೆದರ್ತ್ಯಾ? ನೀನೇನೋ ಸಂದೇಹನೇ ಬರ್ದೇ ಇರೋ ತರ ಮಾಸ್ಟರ್ ಪ್ಲಾನ್ ಮಾಡೋ ಕಿಲಾಡಿ ಅಲ್ವಾ ಬಾಲಮುರುಗನ್? ನಾನ್ ಹೇಳೋದ್ ಕರೆಕ್ಟ್ ತಾನೇ? ನಿನ್ ಬಗ್ಗೆ ಆ ದೀಪ ಹತ್ರ ಹೇಳ್ವಾಗ್ಲೇ ನಾನೆಲ್ಲ ಕೇಳಿಸ್ಕೊಂಡೆ. ಆ ಏಟ್ ತಿಂದಿರೋ ಹಾವು ನೀನೇ ಅಂತ ತಿಳ್ಕೊಂಡೆ. ಈಗ ತಪ್ಪಿಸ್ಕೊಳಕ್ ಯಾವ ಪ್ಲಾನು ಮಾಡ್ಬೇಡ. ನಾನ್ ನಿನಗ್ ಸಹಾಯ ಮಾಡಕ್ಕೆ ಅಂತಾನೆ ಅವನನ್ನ ಹಿಡ್ಕೊಟ್ಟಿದೀನಿ. ಅವನು ನಿನ್ ಬಗ್ಗೆ ಪೊಲೀಸ್ ಹತ್ರ ಏನು ಹೇಳಲ್ಲ. ಯಾಕೆಂದ್ರೆ ತುಂಬಾ ಭಯ ಆಗ್ತದೆ ಶಾಂತಿ. ನಿನ್ಗಿರೋ ಕ್ಯಾನ್ಸರ್ ರೋಗ ಸರಿ ಹೋಗಿದ್ರೆ ನಾನೇ ಹೋಗಿ ಪೊಲೀಸ್ನವ್ರಿಗೆ ಸರೆಂಡರ್ ಆಗ್ತಾ ಇದ್ದೆ. ಆದ್ರೆ ಅದಕ್ಕೂ ಮುಂಚೆ ನಿನ್ಗೇನಾಗುತ್ತೋ ಅಂತ ಭಯ ಆಗ್ತಾ ಇದೆ. ಭಯ ಪಡ್ಬೇಡ್ರಿ, ಧೈರ್ಯವಾಗಿರಿ. ಏನ್ರಿ ಅಲ್ಲೋಡಿ, ಯಾರೀ ಅವರು? ನಾನು ಮಾತಾಡ್ತೀನಿ, ಬರ್ತೀನಿ. ಇಲವರ್ಸನ್ ಹೆಂಡತಿಗೆ ಆಪರೇಷನ್ಗೆ ದುಡ್ಡು ಬೇಕು ಅಂತ ನಂಗೆ ಗೊತ್ತಾಯ್ತು. ನಿನ್ನ ರಾಮೂರ್ತಿ ಹೊರ ಕರ್ಕೊಂಡು ಹೋದಾಗ್ಲೇ ಏನೋ ನಡೆಯುತ್ತೆ ಅಂತ ನನಗ್ ಡೌಟ್ ಬಂತು. ಅದಕ್ಕೆ ಇಲವರಸನ ಮೀಟ್ ಮಾಡಿ ಎಲ್ಲದನ್ನು ಹೇಳಿ ನೀನಿಗ್ ಸರೆಂಡರ್ ಆಗ್ಬಿಡು. ಆಮೇಲೆ ನಿಜ ಹೇಳಿ ನಿನ್ನ ಹೊರಗ್ ತರ್ತೀವಿ. ಆಮೇಲೆ ನಿನ್ ವೈಫ್ ಆಪರೇಷನ್ಗೆ ನಾವು ದುಡ್ಡು ಕೊಡ್ತೀವಿ ಅಂತ ಹೇಳಿ ಒಪ್ಪಿಸ್ಬಿಟ್ಟೆ. ಎಂತ ದೊಡ್ಡ ಕೆಲಸ ಮಾಡ್ಬಿಟ್ಟೆ ನೀನು. ಪಾಪ ಅವನನ್ನ ಪೊಲೀಸರು ರುಬ್ತಾ ಇದ್ದಾರೆ. ಇದು ನನ್ ಸಮಸ್ಯೆ, ನಾನೇ ನೋಡ್ಕೊಳ್ತೀನಿ. ಇಲ್ಲ ಜೇಮ್ಸ್, ಇದ್ರಲ್ಲಿ ನಿಂಗೇನು ಆಗ್ಬಾರ್ದು. ಯಾಕೆಂದ್ರೆ ಆ ರಾಮೂರ್ತಿನ ಕೊಲ್ಬೇಕು. ಯಾಕೆಂದ್ರೆ ನಾನ್ ಸ್ಕೂಲಲ್ಲಿ ಇರುವಾಗ ನನ್ 4th ಸ್ಟ್ಯಾಂಡರ್ಡ್ ಕ್ಲಾಸ್ಮೇಟ್ಸ್ ಎಲ್ಲ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ ಹೇಳಿದ್ರು. ಆದ್ರೆ ಈಗ್ಲೇ ಗೊತ್ತಾಗಿದ್ದು ಅದ್ ಆಕ್ಸಿಡೆಂಟ್ ಅಲ್ಲ, ಮರ್ಡರ್ ಅಂತ. ಆ ಕೊಲೆಗಾರನ ಸುಮ್ನೆ ಬಿಡ್ಬಾರ್ದು. ಅದಕ್ಕಾಗಿ ನಾನು ನಿನಗ್ ಯಾವ ಹೆಲ್ಪ್ ಬೇಕಾದ್ರೂ ಮಾಡ್ತೀನಿ. ಯಾರು ನೀನು? ಯಾಕೋ ಇಷ್ಟೆಲ್ಲ ಕೊಲೆ ಮಾಡ್ದೆ? ನಿನಗೂ ನನ್ನ ಕುಟುಂಬಕ್ಕೆ ಏನು ಹಾಗೆ? ಹೇಳೋ ಲೇ, ಹೇಳೋ. ರಾಮೂರ್ತಿ ಸರ್, ಏನ್ ಸರ್ ಇದು? ಈಗಾಗ್ಲೇ ಪೊಲೀಸರು ಆ ಪ್ರಶ್ನೆನ ಕೇಳಿರಲ್ವಾ? ಅವ್ರು ಕೇಳ್ದಾಗ್ಲೇ ಹೇಳಿಲ್ಲ, ನೀವು ಕೇಳಿದ್ರೆ ಹೇಳ್ಬಿಡ್ತಾರಾ? ಏನ್ ಇನ್ಸ್ಪೆಕ್ಟರ್, ಒಂದೇ ಸರಿ ಆರೋಪಿನ ಅವ್ರ ಕೈಗೆ ಬಿಟ್ಬಿಟ್ಟಿದ್ದೀರಾ? ನಾನು ಎಷ್ಟು ಕೇಳಿದ್ರು ಹೇಳಿಲ್ಲ.
ಅದಕ್ಕೆ ಸಾರ್ ಕೇಳಿದ್ರೆ ಎಮೋಷನಲ್ ಅಲ್ಲಿ ಏನಾದ್ರೂ ಬಾಯ್ ಬಿಡ್ಬೋದಾ ಅಂತ ನೋಡ್ತಾ ಇದೀವಿ. ನೋಡ್ಕೊಳ್ಳಿ ಸರ್, ಸ್ವಲ್ಪ ಎಮೋಷನ್ ಜಾಸ್ತಿ ಆಗಿ ಕೊಂದ್ಬಿಟ್ರೆ ಕಷ್ಟ. ಸಾರ್ ಯಾವಾಗ್ಲೂ ಲೇಟ್ ಆಗಿ ಅರ್ಥ ಆಗೋದು ಅನ್ಸುತ್ತೆ. ಏನ್ ಸರ್, ಇವನೇನ್ ಹರಿಶ್ಚಂದ್ರನ ಸರ್? ಅಕ್ಯೂಸ್ಡು ಕಡಿದ್ರೆ 4 ತುಂಡಾಗೋ ತರ ಕಾಣಿಸ್ತಾನೆ. ಎಷ್ಟೇ ಬೈದ್ ನೋಡಿ, ಹೊಡೆದ್ ನೋಡಿ, ಬಡದ್ ನೋಡಿ, ಬಾಯಿಂದ ಒಂದು ಮಾತು ಆಚೆ ಬರಲ್ಲ. ಸರ್, ನೀವು ಕೊಲೆಗಾರನ್ನ ಕರ್ಕೊಂಡು ಹೋಗಿ ಕೋರ್ಟಲ್ಲಿ ಪ್ರೊಡ್ಯೂಸ್ ಮಾಡಿ, ನಾನ್ ಬಂದು ಸಾಕ್ಷಿ ಹೇಳ್ತೀನಿ. ಆವಾಗ್ಲಾದ್ರೂ ಬಾಯ್ ತೆಗಿತಾನ ಅಂತ ನೋಡೋಣ. ಇಲ್ಲ ಜೇಮ್ಸ್, ಕೋರ್ಟ್ಗೆ ಹೋಗೋದಿಕ್ಕೂ ಮುಂಚೆ ಇವನ್ ಬಾಯ್ ಬಿಡಿಸ್ಲೇಬೇಕು. ನಾವು ಕೇಳ್ಬೇಕಾಗಿರೋ ಸ್ಟೈಲಲ್ಲಿ ಕೇಳಿದ್ರೇನೆ ಇವನ್ ಬಾಯ್ ಬಿಡೋದು. ಅವನು ಈ ಕೊಲೆನೆಲ್ಲ ಯಾಕೆ ಮಾಡ್ದೆ ಅನ್ನೋ ಕಾರಣನ ನನ್ನ ಹತ್ರ ವಿವರವಾಗಿ ಹೇಳಿದಾನೆ. ಇವ್ರ ಹತ್ರ ಇರೋ ಆಸ್ತಿ ಎಲ್ಲ ಅವಂದೇ ಅಂತೆ. ಹೆಸರು ಬಾಲಮುರುಗನ್. ಆಸ್ತಿಗೆ ಆಸೆ ಪಟ್ಟು ಅವ್ರ ಅಪ್ಪ ಅಮ್ಮನ್ನ ಇವ್ರು ಕೊಂದಿದ್ದಾರೆ. ಇವ್ರ ಮಗಳನ್ನ ಅವನ್ ತಂಗಿ ಅಂತ ಹೇಳಿ ಅವನ ಆಸ್ತಿನೆಲ್ಲ ಲಪಟಾಯಿಸಿದ್ದಾರೆ. ಅನುಮಾನ ಬರಬಾರ್ದು ಅನ್ನೋ ಕಾರಣಕ್ಕೆ ಎಷ್ಟೋ ಸ್ಕೂಲ್ ಮಕ್ಕಳು ಜೊತೆಗೆ ಅವ್ರ ಅಪ್ಪ ಅಮ್ಮನ ಆಕ್ಸಿಡೆಂಟ್ ಮಾಡಿಸಿದ್ದಾರೆ. ನೋ, ನೆವರ್, ಇದು ಸುಳ್ಳು. ಗಾಯತ್ರಿನೇ ಈ ಆಸ್ತಿಗಳ ನಿಜವಾದ ವಾರಸ್ದಾರೆ. ನೋಡು, ಅವ್ರಪ್ಪ ಅಮ್ಮ ಅಣ್ಣ ಎಲ್ಲ ಆಕ್ಸಿಡೆಂಟ್ ಅಲ್ಲೇ ಹೋಗಿದ್ದು. ಇದನ್ ತಿಳ್ಕೊಂಡು ಯಾರೋ ಆಸ್ತಿಗಾಗಿ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ. ಹೌದು ಮಿಸ್ಟರ್ ಸುಂದರ್ ಪಾಂಡ್ಯನ್, ಆ ಕೇಸ್ ಅವಾಗ ಡೀಲ್ ಮಾಡಿದ್ದು ನಾನೇ. ರಿಯಲಿ ಇಟ್ಸ್ ಅನ್ ಆಕ್ಸಿಡೆಂಟ್. ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನೋದು ನನಗೆ ಬೇಕಾಗಿಲ್ಲ. ಕೋರ್ಟಲ್ಲಿ ಅವನೇನಾದ್ರೂ ಹೇಳಿದ್ರೆ ನಾನು ಇವ್ರನ್ನ ಅರೆಸ್ಟ್ ಮಾಡ್ತೀನಿ. ನೀವು ಮಾಜಿ ಪೊಲೀಸ್ ಆಫೀಸರ್ ಅಂತ ನಿಮ್ಮ ಹತ್ರ ಇದನ್ನ ಹೇಳ್ತಾ ಇದ್ದೀನಿ. ಸಾರಿ ಜೇಮ್ಸ್, ನಿಮ್ಮಿಬ್ರಿಗೂ ನಾನು ತುಂಬಾ ತೊಂದರೆ ಕೊಟ್ಟೆ. ಇಬ್ರು ಸ್ಟೇಷನ್ ಅಲ್ಲಿ ಬಂದು ನೋಡಿ. ಸಹಾಯ ಮಾಡ್ತೀನಿ ಅಂತ ತೊಂದರೆ ಕೊಡ್ತಿದ್ಯಲ್ಲ, ಯಾಕೆಲ್ಲ ವಿಷಯನ ಆ ಇಳವರ್ಸನ್ಗೆ ಹೋಗಿ ಹೇಳಿದ್ಯಾ? ಸಾಕ್ಷಿ ಇರಬಾರ್ದು ಅಂತ ಆ ರಾಮಮೂರ್ತಿ ನನ್ನ ತಂಗಿನ ಸಾಯಿಸ್ಬಿಟ್ರೆ? ಈ ರೀತಿ ಆದ್ರೂ ನಿನ್ ತಂಗಿ ಯಾರು ಅಂತ ಗೊತ್ತಾಗುತ್ತೆ ಅಂತ ಹೀಗೆ ಹೇಳಕ್ ಹೇಳ್ದೆ. ರಾಮಮೂರ್ತಿ ಹೇಗ್ ನಿನ್ ತಂಗಿನ ಸಾಯಿಸ್ತಾನೆ? ಹಾಗ್ ಮಾಡಿದ್ರೆ ಇಳವರ್ಸನ್ ಹೇಳಿದ್ ನಿಜ ಅಂತ ಪೊಲೀಸ್ ಕನ್ಫರ್ಮ್ ಮಾಡ್ಕೊಂಡು ರಾಮಮೂರ್ತಿನ ಅರೆಸ್ಟ್ ಮಾಡ್ತಾನೆ. ನಿನ್ಗೆ ಆ ರಾಮಮೂರ್ತಿ ಬಗ್ಗೆ ಗೊತ್ತಿಲ್ಲ. ಅವನು ಆ ಕ್ಷಣದಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಏನ್ ಬೇಕಾದ್ರೂ ಮಾಡ್ತಾನೆ. ಮೊದ್ಲು ನನ್ನ ತಂಗಿನ ನಾನು ಕಾಪಾಡ್ಕೋಬೇಕು. ಅದಕ್ಕೆ ನನ್ನ ತಂಗಿ ಯಾರು ಅಂತ ಕಂಡು ಹಿಡಿಬೇಕು.